ಇವತ್ತು ನನ್ನ ಮಗ ಡಾಕ್ಟರ್ ಅರುಣ್ ಅವ್ರದ್ದು ಹುಟ್ಟಿದ ದಿನ. ನಾನು ನಾಳೆ ಇವತ್ತು ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ. 11:30 ಫ್ಲೈಟ್ ಇದೆ. ಇವಾಗ ಹೊಟ್ಟೆ ಇನ್ನೊಂದು 10 ನಿಮಿಷಕ್ಕೆ ಬಿಡ್ತೀನಿ. ನಮ್ಮ ಮುಖಂಡರು, ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ನಾಯಕರುಗಳು ಸೇರಿ ನನಗೆ ಗೊತ್ತಿಲ್ಲದಂಗೆ ಇದು ಮಾಡಿದ್ದಾರೆ. ಇಲ್ಲಾಂದರೆ ಇವತ್ತು ಇಲ್ಲ ಮಾಡ್ತೀನಿ ಅಂದರೆ ಅದು 16,000 ಜನ ನಿಮಗೂ ಗೊತ್ತಿದೆ. ನಾನು ಯಾವುದೂ ಒಪ್ಪಿರಲಿಲ್ಲ, ಒಪ್ಪೋದು ಇಲ್ಲ. ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಆರಾಧ್ಯ ದೇವ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಇಬ್ಬರು ಐಕ್ಯರಾದ ಮೇಲೆ ಈ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೀನಿ. ಅವರಿದ್ದಾಗ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೆಯಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಭಕ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ರು. ಆದ್ದರಿಂದ ನಡ್ಕೋತಾ ನಿಂತಾದ್ಮೇಲೆ ನಾನು ನಿಲ್ಲಿಸ್ಬಿಟ್ಟೆ, ಪೂರ್ತಿ ನಿಲ್ಲಿಸ್ಬಿಟ್ಟೆ. ಸಿದ್ಧಗಂಗಾ ಶ್ರೀಗಳವರು ಆದಮೇಲಂತೂ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಬರ್ತ್ಡೇ ನೆಪದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ. ನನಗೆ ತುಂಬ ಆನಂದ. ಜನರ ಭಾವನೆ, ಜನರಿಗೆ ಹತ್ತಿರವಾಗಿ ಕೆಲಸಗಳನ್ನು ಮಾಡಿದ್ರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಳಗ್ಗೆ 6:30-7 ಗಂಟೆಯಿಂದನೇ ಈ ಜಾತ್ರೆ ನಾನು ನೋಡಿದೆ. ನನಗೊಂದು ಸಂತೋಷ, ಒಳ್ಳೆತನಕ್ಕೆ ನಿಷ್ಕಲ್ಮಸವಾಗಿ ಜನರ ಸೇವೆಯನ್ನು ಮಾಡಿದ್ರೆ ಜನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ, 2 ಕಡೆ ಸೋತವನ್ನ 3ನೇ ಕಡೆ ನಮ್ಮ ನಾಯಕರುಗಳಾದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಸನ್ಮಾನ್ಯ BL ಸಂತೋಷ್ ಅವ್ರು ಕರ್ಕೊಂಡೋಗಿ ನಮ್ಮನ್ನು ತುಮಕೂರು ಕೊಟ್ಟ ಮೇಲೆ 1,76,000 ಮತದಲ್ಲಿ ಗೆದ್ದ ಮೇಲೆ ಮಂತ್ರಿ ಆಗಿದ್ದೇನೆ. ರಾಜ್ಯದಲ್ಲಿ ರೈಲ್ವೆ ಖಾತೆ ಇರ್ಬೋದು, ಜಲಶಕ್ತಿ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಈ ಜನರ ಉತ್ಸಾಹ, ಪ್ರೀತಿ, ನಿಮ್ಮ ಒಳ್ಳೆತನ ಸದಾ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ಸರ್, ನಿಮ್ಮ ಹೆಸರು ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಹೆಸರೇ ಓಡಾಡ್ತಾ ಇದೆ. ಮತ್ತು ಹುಟ್ಟುಹಬ್ಬ ಸುಳ್ಳು ಹೇಳ್ಬಾರ್ದು, ನಿಜ ಹೇಳಿ. ನಂದು ಹುಟ್ಟುಹಬ್ಬ ನಾಳೆ ಕಣಮ್ಮ, ಅದೇ ಮೊದಲನೇದು. ಸಂಘಟನಾತ್ಮಕವಾಗಿ ನೋಡಿ, ಹುಟ್ಟುಹಬ್ಬ ಒಂದು ರೀತಿ ಸೋಮಣ್ಣರಿಗೆ ಶಕ್ತಿ ತುಂಬುತ್ತಾ ಅಂತ. ಒಂದು ಸತ್ಯ, ಪಾರ್ಟಿ ನಮ್ಮೆಲ್ಲರಿಗಿನ್ನ ದೊಡ್ಡದು. ಪಾರ್ಟಿಗಿನ್ನ ದೊಡ್ಡದು ದೇಶ. ದೇಶ ಇದ್ರೆ ಪಾರ್ಟಿ, ಪಾರ್ಟಿ ಇದ್ರೆ ನಾವೆಲ್ಲರೂ. ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನೀವು ನೋಡ್ತಾ ಇದ್ದೀರಿ. ಯಾರ್ದಾರು ಮನೇಲಿ ಬೆಳಿಗ್ಗೆ 7 ಗಂಟೆಗೆ ಈ ಥರ ಒಂದು ಹಬ್ಬ ಆಯ್ತದೆ ಬೆಂಗಳೂರಿನಲ್ಲಿ, ಅದು ಸುಲಭದ ಕೆಲಸ ಅಲ್ಲಮ್ಮ. ಅವರ ಅಂತರಾಳದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ಸೋಮಣ್ಣ ಹೆಂಗೆ ಪಾತ್ರ ಆಗಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಆಗಿರೋದ್ರಿಂದ ಅವ್ನಿಗೆ ವಿಶ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು. ನಾನು ಇವಾಗ ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ, ಏನೆಲ್ಲ ಮಾಡ್ತಾ ಇದ್ದೀನಿ. ತಾವೇನು ಹೇಳಿದ್ರಿ ನನಗೆ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಚಿಂತನೆ ಇಲ್ಲ. ಅದರ ಒಂದು ಸತ್ಯ, ನಮ್ಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ್ನ ದೇಶ ದೊಡ್ಡದು. ಒಂದು ನಿಮಿಷ, ಅಂಥ ಸಂದರ್ಭಗಳು, ಸನ್ನಿವೇಶಗಳನ್ನು ರಾಷ್ಟ್ರದ ನಾಯಕರುಗಳು ಯಾರ್ಯಾರಿಗೆ ಯಾವ್ಯಾವ ರೀತಿ ತೀರ್ಮಾನ ಮಾಡಬೇಕು ಅನ್ನೋದು ಅವರಿಗೆ ಅದೆಲ್ಲವೂ ಕೂಡ ಅನುಭವ ಇದೆ, ಮನವರಿಕೆ ಇದೆ. ನಾನು ಒಂದು ಸತ್ಯ, ನನಗೇನು ಇವಾಗ ಕೊಟ್ಟಿದ್ದಾರೆ ಕೆಲಸ, ಇದನ್ನು ತುಂಬ ವ್ಯವಸ್ಥಿತವಾಗಿ, ಇದು ನನಗೆ ದೇವರು ಕೊಟ್ಟಿರೋ ಒಂದು ವರ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ಸನ್ಮಾನ್ಯ ಸಂತೋಷ್ ಅವರು, 3 ಜನರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು. ಆ ಜವಾಬ್ದಾರಿಯನ್ನು ತಮಗೆ ಗೊತ್ತಿದೆ, ಸಮರ್ಪಕವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನನಗೆ ಒಂದೂ ಗೊತ್ತಿಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನಗಿನ್ನ ಪಾರ್ಟಿ ದೊಡ್ಡದು, ಪಾರ್ಟಿಯಿಂದ ದೇಶ ದೊಡ್ಡದು. ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಮ್ಮ, ಅವ್ರಿಗೆಲ್ಲ ಅಭಾರಿ ಆಗಿರ್ತೀನಿ. ಹಾಲಿ ಅಧ್ಯಕ್ಷನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ಅಂತ ಒಂದು ವರ್ಗ, ಒಂದು ಬಣ ಅಲ್ಲ, ಬಣ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಒಳ್ಳೆ ತನಿಖೆ ತುಂಬ ದಿನ ನಾನೇ ಅನ್ನೋದನ್ನ ನಾವೆಲ್ಲ ಕೂಡ ಬಿಡಬೇಕಾಯ್ತದೆ. ನಾವೆಲ್ಲ ಪಾರ್ಟಿ ಇದ್ರೆ ಮಾತ್ರ ನಾವು, ಪಾರ್ಟಿ ಇದ್ರೆ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ.